नहमदुहु सल्ली अला रसूलिल करीम अम्मा बाद ನಮ್ಮ ಈ ಸ್ವಾನ ವಿಷಯವನ್ನು ಉದ್ಘಾಟನೆ ಮಾಡಲಿಕ್ಕೆ ಪ್ರಥಮವಾಗಿ ಆಗಮಿಸಿದಂಥ ನಮ್ಮ ಎಸ್ಕಾಂ ಅಧ್ಯಕ್ಷರಾದ ಶ್ರೀಯುತ ಜಂಬೀರ್ ಖಾದ್ರಿ ಅವರಿಗೆ ಪ್ರಥಮವಾಗಿ ಸ್ವಾಗತವನ್ನು ಹೇಳುತ್ತಾ, ಅದೇ ರೀತಿ ನಮ್ಮ ಶಾಸಕರ ವತಿಯಿಂದ ನಮ್ಮ ಸರ್ವೋತ್ತಮಣ್ಣ ಜಾರಕಿಹೊಳಿಯವರು ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ಸಾಹುಕಾರ ಅವರನ್ನೇ ಕಳಿಸ್ತಾ ಇರ್ತಾರೆ. ಅದೇ ರೀತಿ ಈ ಕಾರ್ಯಕ್ರಮಗಳು ನಾವು ಹೋಗಿ ಸಾಹುಕಾರದಾಗ ಪ್ರಸ್ತಾವನೆ ಸಲ್ಲಿಸಿದಾಗ ಸರ್ವೋತ್ತಮರು ಬರ್ತಾರೆ, ಅವರು ತಗೊಂಡು ಕಾರ್ಯಕ್ರಮವನ್ನು ಮಾಡಿಕೊಂಡ್ರೆ ಅಂತ ಹೇಳಿದರು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದ ಶುಭೇಂದ್ರ ಅವರು ಸ್ವಾಗತವನ್ನು ಕೋರುತ್ತಾರೆ. ಎಸ್ಕಾಂ ಅಧಿಕಾರಿಗಳು ಈ ನಮ್ಮ ಕಾರ್ಯಕ್ರಮದ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಡಬಲ್ ಸಾಹೇಬರು ಹಾಗೂ ನಮ್ಮ ಸೆಕ್ಷನ್ ಆಫೀಸರು, ಉಳಿದೆಲ್ಲ ಎಸ್ಕಾಂ ಸಿಬ್ಬಂದಿ ಬಂದಿದ್ದವರಿಗೆಲ್ಲರಿಗೂ ಸ್ವಾಗತಿಸಿ, ಅದೇ ರೀತಿ ನಮ್ಮ ಆರಿಫ್ ಮಿರ್ಜಾನಿ ಅವರು, ಮಲಿಕ್ ಗುಲ್ಶಾ, ನಮ್ಮ ದಾರುಲ್ ಅಧ್ಯಕ್ಷರಾದ ಮಲಿಕ್ ಬಾಷಾಪುರ್, ಮೌಲಾನಾ ಅಬೂಬಕರ್ ಹಾಗೂ ಶಾಕಿಬ್ ಮಿರ್ಜಾನಿ ಹಾಗೂ ಇನ್ನುಳಿದ ಬಂದಂಥ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ನಮಗೆ ಈ ಊರು ಬಿಟ್ಟು 1 ಕಿಲೋಮೀಟರ್ ಉಳ್ಳಿ ಏರಿಯಾದಾಗ ನಾವಿದ್ರು ಒಂದು ರೀತಿ ಕತ್ತಲೊಳಗೆ ಇರುವಂಥ ವಾತಾವರಣ ಸೃಷ್ಟಿಯಾಗಿತ್ತು. ಅದನ್ನು ಪ್ರಸ್ತಾವನೆಯನ್ನು ನಾವು ನಮ್ಮ MLA ಅವರಾದ ಪಾರ್ಸನ್ ಜಾರಕಿಹೊಳಿಯವರ ಹತ್ರ ಇಟ್ಟಿದ್ದೀವಿ. ಅವ್ರು ನಮಗೇನಾದರೂ KVನ ನಿಮ್ಮ ಕಡೆ ಐತಿ, ನನ್ನ ಹತ್ರ ಹೇಳುವಂಥದ್ದೇನು ಅವಶ್ಯಕತೆ ಇಲ್ಲ. KVನ ನಿಮ್ಮ ಹತ್ರ ಐತಿ, ಅದು ನನಗೊಂದು ಹೇಳ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ಅವ್ರ ಹತ್ರ ನೀವು ಮಾತಾಡಲಿ, ನಾನು ಹೇಳ್ತೇನೆ ಅಂತ ಹೇಳಿ ಅವ್ರು ಹೇಳಿದ ಬಗ್ಗೆ ನಾವು ಅವ್ರ ಹತ್ರ ಭೇಟಿಯಾದಾಗ ಅವ್ರು ನಮಗೆ ಬಹಳ ಆಧಾರದಿಂದ ನಮ್ಮನ್ನು ವಿಚಾರ ಮಾಡಿ ಅಲ್ಲಿ ಏನು ನಡೀತೈತಿ ಏನೈತಿ ಎಲ್ಲವನ್ನ ಸವಿಸ್ತಾರವಾಗಿ ತಿಳ್ಕೊಂಡ ನಂತರ ಜಗತ್ತಿನಿಂದ ನಮ್ಮ ಸಾಹೇಬರು ಫೋನ್ ಹಾಕಿದ್ರು. ನಾವು ಇಲ್ಲಿ ಬ್ಯಾಸರ ದಿನ ಇದ್ದೀವಿ, ಸಾಹೇಬರಿಗೆ ಮೇಲೆ ಮೇಲೆ ಹೋಗೋದು ಬರೋದು ಅವ್ರಿಗೆ ಬ್ಯಾಸರ ಆಗಿದ್ವಿ. ನಾವು ಸಾಹೇಬರ ಫೋನ್ ಏನಿರ್ತಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಕೆಲಸವನ್ನ ಮಾಡಿಕೊಡ್ಬೇಕಂತ ಹೇಳಿದಾಗ ಅವರು ಇಂಥ ನಾವೆಲ್ಲ ಕಡೆ ನೋಡಿದ್ವಿ. ಇದೊಂದು ಕಾರ್ಯವನ್ನ, ಅದು ಈ ಮದರಸಾದಾಗ ಈ ಧರ್ಮಶಾಲೆ ಒಳಗೆ ಇಂಥ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಜಂಬೀರ್ ಖಾದ್ರಿ ಅವರಿಗೆ. ಅಲ್ಲ ಅವರನ್ನ ಖಾಯವಾಗಿ MLA ಮಂತ್ರಿ ಆಗುವಂಥ ಅವಕಾಶವನ್ನು ಸದಾ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ. ಮತ್ತು ಅವರ ಇದನ್ನು ನೋಡ್ಬಿಡ್ತೀವಿ. ಎಲ್ಲೇ ಯಾವುದೇ ಕೆಲಸಕ್ಕೆ ಹೋದ್ರು ಬಹಳ ಸಾತ್ವಿಕವಾಗಿ ಅವರ ಬಡವರ ಕೆಲಸಗಳನ್ನು ಕಾರ್ಯಗಳನ್ನು ಮಾಡುತ್ತಾ ಹೆಸರುವಾಸಿಯಾಗಿದ್ದಾರೆ. ಅವರು ಒಂದು MLA ಸೀಟ್ ವಂಚಿತರಾದರು ಅಷ್ಟೇ ಅಲ್ಲ, ಅವರು ಒಬ್ಬ ಮಂತ್ರಿ ಆದಷ್ಟು ಅವರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಒಳಗೆ ಬಲ ಸಿಕ್ಕಿದೆ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವ್ರು ಯಾರಿಗೆ ಒಬ್ಬ MLA ಅವ್ರ ಪಟ್ಟಣವರಿಗೆ ಸ್ವೀಕಾರ ಮಾಡಿದ್ರು, ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಅವರಿಗೆ ಒಬ್ಬ ಮಂತ್ರಿಗಿಂತಲೂ ಹೆಚ್ಚಿನ ಪೂರ್ತಿ ಕರ್ನಾಟಕದ ಎಸ್ಕಾಂ ಹುದ್ದೆ ಅವ್ರ ಕಡೆ ಕೊಟ್ಟು ಅವರಿಗೆ ಗೌರವಿಸಿದಾರೆ ಅಂತ ಹೇಳಲಿಕ್ಕೆ ಅಡ್ಡಿಯಿಲ್ಲ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಅವ್ರ ಕೆಲಸಗಳನ್ನು ನಿರ್ಮಿಸ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದರ ಸರ್ಕಾರ ಅವರನ್ನ ಮುಂದುವರಿಸಿ ದೊಡ್ಡವರನ್ನಾಗಿ ಮಾಡಲಿ ಅಂತ ಹೇಳಿ ಆಶಿಸಿ, ಅದೇ ರೀತಿ ನಮ್ಮ ಸಾಹುಕಾರರು ಸಣ್ಣ ಪುಟ್ಟ ಕೆಲಸಗಳಿಗೆ ಯಾವುದೇ ಕೆಲಸ ನಾವು ಹೋದ್ರ ಅದಕ್ಕಿಲ್ಲ ಅಂತಂದಿಲ್ಲ. ಪಾರ್ಸನ್ ಸಾಹುಕಾರ 50 ಲಕ್ಷ ಗ್ರ್ಯಾಂಟ್ ಒಳಗೆ ನಮ್ಮ ಇಲ್ಲಿ ಮುಂದೆ ರೋಡ ಮತ್ತು ಪವರ್ ಶಾಕ್ ಕೊಟ್ಟಿದ್ದಾರೆ. ಅದಲ್ಲದೆ ಈಗ ಮತ್ತೆ 50 ಲಕ್ಷ ಮ್ಯಾಗಿನ ಕಟ್ಟಡಕ್ಕೆ ಸ್ಯಾಂಕ್ಷನ್ ಮಾಡಿದ್ದಾರೆ ಅಧಿಕಾರಿಗಳು. ಇಂಥ MLA ಪಡೆದು ನಾವು ಸಾರ್ಥಕತೆ ಹೇಳಿದೆವು. ನಾವು ಸಾರ್ಥಕರು ಅನ್ನುವಂಥದ್ದು ರೆಡ್ಡಿ ಇಲ್ಲ. ನಮ್ದೇನೇ ಕೆಲಸ ಇದ್ರು ನಾವು ಹೋದ ಬರೋಬರಿ ಕರೆದ ನಮ್ಮನ್ನು ವಿಚಾರ ಮಾಡಿ ನಮ್ಮ ಕೆಲಸಗಳನ್ನ ಮಾಡಿಕೊಡ್ತಾರೆ.
ಅದೇ ರೀತಿ ಬಂದಂಥ ನಮ್ಮ KB ಸಾಹೇಬರಾಗಲಿ ಯಾವುದೇ ವಿಚಾರದಲ್ಲಿ ಯಾವ ರೀತಿ ನಾವು ಇದನ್ನು ಮಾಡಬೇಕಂತ ನಮ್ಮ ಕೂಡ ಎಲ್ಲರದ ಸಹಕಾರ ಇದೆ. ಇಲ್ಲಿ ಬಂದಂಥ ಎಲ್ಲರೂ ಕೈ ಜೋಡಿಸಿ ಈ ಕೆಲಸಕ್ಕೆ ನಮಗೆ ಇದಕ್ಕೆ ಬಂದದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗ್ಯದ. ಇವತ್ತಿನಿಂದ ಇಲ್ಲಿ 3 ಫೇಸ್ ಕರೆಂಟ್ ಚಾಲೂ ಆಗ್ತೈತಿ. ಇಲ್ಲಿ ನಮ್ಮ ಕತ್ತಲೊಳಗಿರುವಂಥ ಭಾವನೆ ಬಿಡ್ತೈತಿ. ಇದಕ್ಕೆಲ್ಲರೂ ಶ್ರಮಿಸಿದಾರ. KB ಅವರಾಗಲಿ, KB ಎಸ್ಕಾಂ ಲೈನ್ಮನ್ಗಳಾಗಲಿ, ನಮ್ಮ ಮತ್ತೊಬ್ಬ ಸೆಕ್ಷನ್ ಆಫೀಸರ್ ಆಗಲಿ ಮತ್ತು ನಮ್ಮ AW ಸಾಹೇಬರು, WE ಸಾಹೇಬರು ಇದಕ್ಕೆ ತುಂಬ ನಮ್ಮೆಲ್ಲರಿಗೂ ಉಪಕಾರ ಮಾಡಿದರು ಅಂತ ಹೇಳಿ ಅವರೆಲ್ಲರೂ ಸುಧಾರಿಸಿ ನನ್ನ 2 ಮಾತುಗಳನ್ನು ಮಾತಾಡಲಿಕ್ಕೆ ನಮ್ಮ ಈ ಕಮಿಟಿಯವರಿಗೆ ಮಾತಾಡಲಿಕ್ಕೆ ಕೊಟ್ಟಿದ್ದಕ್ಕೆ ಅವರನ್ನು ವಂದಿಸಿ ನನ್ನ 2 ಮಾತುಗಳನ್ನು